ಶಾಶ್ವತವಾದಂತಹ ಐಶ್ವರ್ಯವನ್ನ ಕರುಣಿಸ್ತಾಳೆ ಅಂತೇಳಿ ಲಲಿತನಲ್ಲೇ ಹೇಳಿದಾಳೆ. ಲಲಿತಾ ಸಹಸ್ರನಾಮ ನಾವು ಸುಮ್ಮನೆ ಪಾರಾಯಣ ಮಾಡ್ತಾ ಇದ್ದೀವಿ. ಲಲಿತೆ ಅಂತಂದ್ರೆ ಬರೀ ನಾವೇನೋ ಒಂದು ಸ್ತೋತ್ರ, ಒಂದು ಪಾರಾಯಣ, ಒಂದು ಏನೋ ಒಂದು ಎಲ್ಲರೂ ಹೇಳ್ತಾ ಇದ್ರೆ ನಾವು ಬ್ರಾಹ್ಮಣರಲ್ಲಿ ಕೈ ಬರ್ತು ತಾಯಿಯ ಗರ್ಭದಲ್ಲಿ ಇದ್ದಾಗ್ಲಿಂದಾನೇ ನಮ್ಗೆ ಲಲಿತಾ ಸಹಸ್ರನಾಮ ಪರಿಚಯ. ತಾಯಿ ಆ ಕಾಲದಿಂದನೂ ಹೇಳ್ಕೊಂತ ಬಂದಿದ್ದಾಳೆ ಮನೆಯಲ್ಲಿ ಕೂತ್ಕೊಂಡು. ಆದರೆ ಅದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಲಲಿತಾ ಸಹಸ್ರನಾಮದಲ್ಲಿ ಎಷ್ಟು ಬೆನಿಫಿಟ್ ಇದೆ? ಆ ಬೆನಿಫಿಟ್ ನೀವು ಯಾರು ಪಡ್ಕೊಂಡಿದ್ದೀರಾ? ಪಡ್ಕೊಂಡಿದ್ರೆ ಏನೇನು ಪಡ್ಕೊಂಡಿದ್ದೀರಾ? ಲಲಿತದಲ್ಲಿ ಜ್ಞಾನ ಇದೆ, ವಿಜ್ಞಾನ ಇದೆ, ಆರೋಗ್ಯ ಇದೆ. ಮೊಟ್ಟ ಮೊದಲಿಗೆ ಅಮ್ಮನವರು ನಮ್ಮಲ್ಲಿರುವಂತಹ 6 ಶತ್ರುಗಳನ್ನು ನಾಶ ಮಾಡ್ತಾಳೆ. ಷಟ್ಶತ್ರುಗಳನ್ನು ನಾಶ ಮಾಡಿ ಷಟ್ಚಕ್ರೋಪರಿ ಸಂಸ್ಥಿತ 6 ಚಕ್ರಗಳ ಮೇಲ್ಗಡೆ ಅಮ್ಮನವರು ಕೂತ್ಕೊಂಡು ಶಿವಜ್ಞಾನ ಪ್ರಸಾದಿನಿ ಅಂತ ಅಮ್ಮನವ್ರಿಗೆ ಹೆಸರು. ಅಂದ್ರೆ ಶಿವಜ್ಞಾನ ಅನ್ನೋದೇನು ಅಂತ ಹೇಳಿದ್ರೆ, ನಾವು ಈ ಭೂಮಿ ಮೇಲೆ ಏನಕ್ಕೆ ಬಂದಿದ್ದೀವಿ, ಭೂಮಿ ಮೇಲೆ ನಮ್ಮ ಕೆಲಸ ಏನು, ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಏನ್ ಮಾಡಬೇಕು, ಇದನ್ನೆಲ್ಲ ಹೇಳೋದು ಲಲಿತಾ ಸಹಸ್ರನಾಮ. ಇನ್ನೊಂದೇನು ಅಂದ್ರೆ ಲಲಿತನಲ್ಲಿ ಪ್ರಮುಖವಾಗಿ ಭಂಡಾಸುರ ವಧೆ ಇದೆ. ಆ ಭಂಡಾಸುರ ಯಾರು ಗೊತ್ತಾ ನಿಮ್ಗೆ? ಯಾರು? ರಾಕ್ಷಸ. ಅವನು ಹೆಂಗ್ ರಾಕ್ಷಸ ಆದ ಗೊತ್ತಾ? ಅವನು ಯಾರು ಗೊತ್ತಾ? ಭಂಡಾಸುರ ಬಂದು ಲಕ್ಷ್ಮಿ ಮಗ ಮನ್ಮಥ. ಸೊ ಮನ್ಮಥ ಏನ್ ಮಾಡ್ತಾನೆ, ಈಶ್ವರನ್ನ ಎಬ್ಬಿಸಕ್ ಹೋದಾಗ 3ನೇ ನೇತ್ರದಿಂದ, ಅಗ್ನಿ ನೇತ್ರದಿಂದ ಭಸ್ಮ ಹೋಗ್ತಾನೆ. ಆ ಭಸ್ಮ ಏನಾಗುತ್ತೆ, ಒಂದ್ ಕಡೆ ಬಿದ್ದಿರುತ್ತೆ, ರತಿದೇವಿ ರೋಧಿಸ್ತಾ ಇರ್ತಾಳೆ. ಅದಕ್ಕೂ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿಗೆ ಪಾರ್ವತಿ ಕೊಟ್ಟ ಶಾಪ ಅದು. ನಿನ್ನ ಮಗನಿಗೆ ಈ ತರ ತೊಂದರೆ ಆಗ್ಲಿ, ಭಸ್ಮ ಆಗೋಗ್ಲಿ ಅಂತೇಳಿ ಶಾಪ ಕೊಡ್ತಾಳೆ ಪಾರ್ವತಿ ದೇವಿ. ಪಾರ್ವತಿ ದೇವಿ ಶಾಪ ಕೊಟ್ಟ ಮೇಲೆ ಅದ ನಡಿಲೇಬೇಕಾನೆ, ಅದಕ್ಕೊಂದು ಕಾರ್ಯ ಬೇಕಾನೆ. ಅದನ್ನೇ ಹೇಳಿದ್ದು ಕಾರ್ಯಕಾರಣ ನಿರ್ಮುಕ್ತ ಕಾಮ ಕೇಳಿ ತರಂಗಿತ. ಕಾಮ ಕೇಳಿ ತರಂಗಿತ. ಕಾಮ ಕೇಳಿದ್ರೆ ಯಾರು? ಇವನೇ ಮನ್ಮಥ. ಮನ್ಮಥ ಏನ್ ಮಾಡ್ತಾನೆ, ಅವ್ರಿಗೆ ಬಾಣ ಬಿಟ್ಟು ಪುಷ್ಪ ಬಾಣವನ್ನು ಬಿಡ್ತಾನೆ. ಅದೇ ಪಂಚಬಾಣಗಳು. ಆ ಪಂಚಬಾಣಕ್ಕೋಸ್ಕರನೇ ಪಂಚಮಿ 5 ರೂಪಾಯಿ ಇಟ್ಕೊಳ್ಳಿ ಅಂತ ಹೇಳೋದು. ಸೊ ಆ ಬಾಣವನ್ನ ಬಿಟ್ಟು ಅವನು ಭಸ್ಮ ಆಗೋಗ್ತಾನೆ. ಭಸ್ಮ ಆಗೋಗಿರೋದನ್ನ ಏನ್ ಮಾಡ್ತಾನೆ, ಅಲ್ಲಿ ಇವನು ಇರ್ತಾನೆ, ಯಾರು? ಭೃಂಗಿ. ಆ ಭೃಂಗಿ ಏನ್ ಮಾಡ್ತಾನೆ, ಇದ್ಯಾವುದೋ ಭಸ್ಮ ಬಿದ್ದಿದೆಯಲ್ಲ ಅಂತ ಹೇಳ್ಬಿಟ್ಟು ಆ ಭಸ್ಮವನ್ನ ಒಂದು ಬೊಂಬೆ ಆಕಾರ ಮಾಡ್ಬಿಟ್ಟು ಮಾಡೋಗ್ತಾನೆ ಅವನ ಪಡ್ಗವನು. ಆ ಬೊಂಬೆ ಏನಾಗುತ್ತೆ, ಇತ್ತತ್ರ ಬೊಂಬೆ ಅಲ್ಲೆಲ್ಲಿ ಕೂದ್ಲಿರಲ್ಲ, ಯಾಕಂದ್ರೆ ಅದು ಭಸ್ಮದಿಂದ ಮಾಡಿರೋದಲ್ವಾ, ಅದಕ್ಕೆ ಕೂದ್ಲಿಲ್ಲ. ಬ್ರಹ್ಮ ಬಂತಾನೆ, ಬ್ರಹ್ಮವನ್ನು ನೋಡ್ತಾನೆ, ಕೂದ್ಲಿಲ್ಲದೆ ಇರೋ ಬೊಂಬೆ ಏನಾದ್ರು ಬಂಡ ಅಂತ ಅದಕ್ಕೆ ಹೆಸರಿಡ್ತಾನೆ. ಬ್ರಹ್ಮ ಬಂದು ನೋಡಿದ ತಕ್ಷಣ ಅದಕ್ಕೆ ಜೀವ ಬಂದ್ಬಿಡುತ್ತೆ. ಆ ಬ್ರಹ್ಮನ ಮೇಲೆ ಇವನು ಯುದ್ಧಕ್ಕೆ ಹೋಗ್ತಾನೆ. ಅವಾಗ ಏನಾಗುತ್ತೆ, ಆ ಬ್ರಹ್ಮ ಹೇಳ್ತಾನೆ, ನನ್ನ ಮೇಲೆ ಮಾಡಿದ್ರೆ ಉಪಯೋಗ ಇಲ್ಲ, ನಿನಗೊಂದು ಮಂತ್ರ ಹೇಳ್ಕೊಡ್ತೀನಿ, ಜಪ ಮಾಡು ಅಂತೇಳಿ ಈಶ್ವರನ ಮೇಲೆ ಜಪ ಕೊಟ್ಬಿಡ್ತಾನೆ, ಶಿವ ಜಪ ಕೊಟ್ಬಿಡ್ತಾನೆ. ಆ ಶಿವ ಜಪ ಆದ್ಮೇಲೆ ಏನಾಗುತ್ತೆ, ಆ ಶಿವ ಇವನಿಗೆ ವರ ಕೊಟ್ಬಿಡ್ತಾನೆ. ಏನ್ ಬೇಕಯ್ಯ ನಿನಗೆ ಅಂತ ಹೇಳಿದ್ರೆ, ಸ್ವಾಮಿ ನನಗೆ ಮೂಲೋಕಕ್ಕೆ ಜಯ ಆಗುವಂತ ಶಕ್ತಿ ಕೊಡೋ. ರಾಕ್ಷಸರ ಅದೇ ತನಕ ಕೇಳ್ತಾ ಇದ್ದಿದ್ದು, ಅದನ್ನ ಕೊಟ್ಬಿಡ್ತಾನೆ. ಆಯ್ತು ಹೋಗೋಯ ಅಂತ ಕೊಟ್ಬಿಡ್ತಾನೆ. ಇವನು ಏನ್ ಮಾಡ್ತಾನೆ, ಬಂಡ ಮೊದಲೇ ಕಾಮದೇವ, ಎಲ್ಲರಿಗೂ ಮನಸ್ಸಿನಲ್ಲಿ ಕಾಮವನ್ನು ಉತ್ಪತ್ತಿ ಮಾಡೋನೇ ಮೌನು. ಅವನೇನ್ ಮಾಡ್ತಾನೆ, ಎಲ್ಲ ಜನಗಳ ಹತ್ರ ಹೋಗೋದು, ಕಾಮೋತ್ಪತ್ತಿ ಮಾಡೋದು, ಕ್ರೋಧೋತ್ಪತ್ತಿ ಮಾಡೋದು. ಈ ಇನ್ನೊಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಭಂಡಾಜರ ಈ ವಿಘ್ನಹಸ್ತ್ರವನ್ನ ಬಿಟ್ಬಿಡ್ತಾನೆ. ವಿಘ್ನಹಸ್ತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ದೇವತೆಗಳು ಇರ್ತಾರಲ್ಲ, ಆ ದೇವತೆಗಳಿಗೆ ಯುದ್ಧ ಹತ್ಕೊಂಡ್ಬಿಡುತ್ತೆ. ಅವ್ರವ್ರಿಗೆ ಜಗಳ, ಅವ್ರವ್ರಿಗೆ ಮನಸ್ತಾಪ. ಏನಪ್ಪ ಚೆನ್ನಾಗಿದ್ಯಾ ಅಂದ್ರೆ ಇವನೇನೋ ನನ್ನನ್ನೇನೋ ಚೆನ್ನಾಗಿದೆ ಅಂತ ಕೇಳ್ತೀಯ ಅಂತ ಇವನು ಶುರು ಹಚ್ಕೊಂಡ್ಬಿಡ್ತಾರೆ ಇಬ್ರು. ಈಗ ಇಬ್ರು ಒಬ್ರಿಗೊಬ್ರು ಜಗಳ ಹಚ್ಕೊಂಡು ಶುರು ಹಚ್ಕೊಳ್ಳುತ್ತೆ. ಅವಾಗ ಏನ್ ಮಾಡ್ತಾರೆ, ಈ ವಿಧಿ ಅವಿಘ್ನಮಸ್ತು ಶುಭಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಅಧ್ಯ ಬ್ರಹ್ಮಣಃ ದ್ವಿತೀಯ ದಹರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾಧೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ ಗೋದಾವರ್ಯಾಃ ದಕ್ಷಿಣಾತೀರೆ ಶಾಲಿವಾಹನ ಶಕೈ ಬೌದ್ಧಾವತಾರೆ.
ಶ್ರೀ ವಂದೇ ಗುರುಪದ ದ್ವಂದ್ವ ಮವಾಂಗ್ಮನಸ ಗೋಚರಂ ರಕ್ತ ಶುಕ್ಲ ಪ್ರಭಾಮಿಶ್ರಂ ಮತಾರ್ಕ್ಯಂ ತ್ರೈಪುರಂ ಮಹಃ ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂಸ ಶಿವ ಸೋಹಂ ಸ್ವರೂಪ ನಿರೂಪಣ ಹೇತವೇ ಸ್ವಗುರವೇ ನಮಃ ಅಸ್ಮದ್ಗುರು ಶ್ರೀ ಪರಮಾನಂದನಾಥ ಪಾದುಕಾಂ ಪೂಜಯಾಮಿ ತರ್ಪಯಾಮಿ ನಮಃ ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಸೋಹಂ ಹಂಸ ಶಿವ ಸ್ವಚ್ಛ ಪ್ರಕಾಶ ವಿಮರ್ಶ ಹೇತವೇ ಪರಮ ಗುರವೇ ನಮಃ ಅಸ್ಮತ್ ಪರಮ ಗುರು ವಿರಜಾನಂದನಾಥ ಪಾದುಕಾಂ ಪೂಜಯಾಮಿ ತರ್ಪಯಾಮಿ ನಮಃ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂಸ ಶಿವ ಸೋಹಂ ಹಂಸಃ ಸ್ವಾತ್ಮ ರಾಮ ಪಂಜರ ವಿಲೀನ ಹೇ ತೇಜೋ ಹೇತವೇ ವಿಲೀನ ತೇಜೋ ಹೇತವೇ ಪರಮೇಶ್ರೀ ಗುರವೇ ನಮಃ ಅಸ್ಮತ್ ಪರಮೇಶ್ರೀ ಗುರು ಶ್ರೀ ಸದಾನಂದನಾಥ ಪಾದುಕಾಂ ಪೂಜಯಾಮಿ ತರ್ಪಯಾಮಿ ನಮಃ ಹರಿ ಓಂ ತತ್ಸತ್. ಕೈಯಿಂದ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ರಬ್ ಮಾಡಿ, ಕೈಯನ್ನ ಚೆನ್ನಾಗಿ ರಬ್ ಮಾಡಿ ಆ ಬಿಸಿಯನ್ನ ಕಣ್ಣಿಗೆ ಹತ್ಕೊಂಡು ಕಣ್ಣನ್ನು ನಿಧಾನಕ್ಕೆ ತೆಗಿರಿ. ಇದು ಶ್ರೀವಿದ್ಯೆ ಅಂತ ಇದಕ್ಕೆ ಹೆಸರು. ಲಲಿತಾ ಸಹಸ್ರನಾಮ ದಶಮಹಾವಿದ್ಯೆಯಲ್ಲಿ 4ನೇ ವಿದ್ಯೆ, ಷೋಡಶಿ ವಿದ್ಯೆ ಇದು. ಇದನ್ನ ಶ್ರೀವಿದ್ಯೆ ಅಂತ ಕರಿತೀವಿ. ಅಂದ್ರೆ ಸ್ತ್ರೀ ದೇವತೆಯನ್ನ ಆರಾಧನೆ ಮಾಡೋದನ್ನ ವಿದ್ಯೆ ಅಂತ ಕರಿತೀವಿ. ಪುರುಷ ದೇವತೆಗಳನ್ನ ಪೂಜೆ ಮಾಡೋದನ್ನ ಮಂತ್ರ ಅಂತ ಕರಿತೀವಿ. ಈ ಶ್ರೀವಿದ್ಯೆಗೆ ಪ್ರಮುಖವಾಗಿ ಗುರುತ್ರ ಇರಬೇಕು, ಗುರುಗಳಿರ್ಬೇಕು. 3 ಜನ ಗುರುಗಳಿರ್ಬೇಕು. ಗುರು, ಪರಮಗುರು, ಪರಮೇಶ್ವರಿ ಗುರು ಅಂತ. ಈ ಪರಮೇಶ್ವರಿ ಗುರು ಯಾರು ಅಂತಂದ್ರೆ, ಗುರು ಅಂದ್ರೆ ಯಾರು ಅಂದ್ರೆ ಫಸ್ಟ್ ನಮಗೆ ವ್ಯಾಸರು ಗುರು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ಅಂತಲ್ವಾ. ಸೊ ಮಹಾವಿಷ್ಣು ನಮಗೆ ಗುರು. ಹಾಗಾಗಿ ಐಗ್ರೀವ ಸ್ವರೂಪನಾಗಿ ಈ ಮಂತ್ರವನ್ನ ನಮಗೆ ಕೊಟ್ಟಿದ್ದಾನೆ. ಅವರನ್ನ ನೆನೆಸ್ಕೋಬೇಕಾದ್ರೆ ಗುರು, ಪರಮಗುರು ಫಸ್ಟ್. ಅದಾದ್ಮೇಲೆ ವಿಮರ್ಶೆ ಹೇತವೆ ಅಂದ್ರೆ ಅದಕ್ಕೊಬ್ರು ಕ್ವಶನ್ ಮಾಡಕ್ಕೊಬ್ರು ಬೇಕು. ಒಬ್ಬ ಗುರುವಿಗೆ ಶಿಷ್ಯ ಕ್ವಶನ್ ಮಾಡಿದ್ರೇನೆ ಆ ಗುರುವಿಂದ ಎಲ್ಲ ಈಚೆ ಬರ್ಬೇಕಾದ್ರೆ ಆ ಶಿಷ್ಯ ಯಾರು ಅಂತಂದ್ರೆ, ಇದು ಮೊದಲನೇದಾಗಿ ಏನಾಗುತ್ತೆ, ಶಿವನಿಂದ ಪಾರ್ವತಿಗೆ ಬಂತು, ಪಾರ್ವತಿಯಿಂದ ವಿಷ್ಣುಗೆ ಬಂದಿದೆ. ಈಗ ವಿಷ್ಣು ನಮಗೆ ಗುರು. ನಮ್ಮ 2ನೇ ಗುರು ಯಾರು ಅಂತ ಹೇಳಿದ್ರೆ ಪಾರ್ವತಿ ದೇವಿ. ಅವಳು ವಿಮರ್ಶ ರೂಪಿಣಿ. ಅವಳಿಂದ ವಿರಜಾನಂದನಾಥ, ಅವರೇ ಅಯ್ಯಮ್ಮನೆ ವಿರಜಾನಂದನಾಥ. ಮೊದಲನೇ ಗುರು ನಮಗೆ ಸ್ವಗುರುವೇ ನಮಃ, ಅವರು ಪರಮಾನಂದನಾಥ ಅಂದ್ರೆ ಮಹಾವಿಷ್ಣು. ಅದಾದ್ಮೇಲೆ 2ನೇ ಗುರು ಬಂದು ವಿರಜಾನಂದನಾಥ ಅಂದ್ರೆ ಪಾರ್ವತಿ ದೇವಿ. ಅದಾದ್ಮೇಲೆ ಸದಾನಂದನಾಥ ಅಂದ್ರೆ ಈಶ್ವರ ಸದಾನಂದನಾಥ. ಈ ವಿದ್ಯೆಗೆ ಅವ್ರು 3 ಜನ ನಮಗೆ ಗುರುತ್ರಯರು. ಯಾವುದೇ ವಿದ್ಯೆಯಾಗಿ ಗುರುತ್ರಯರು ಇರಬೇಕಾದ್ರೆ ಇದರಲ್ಲಿ ವಿಶೇಷವಾಗಿ ಗುರುಗಳಿಗೆ ವಿಶೇಷ ಪೂಜೆ, ಅವರ ಪಾದಕಗಳಿಗೆ ಪೂಜೆ. ಇಲ್ಲಿ ದೇವತೆಗೆ ವಿಶೇಷ ಪೂಜೆ ಇಲ್ಲ, ಅವರ ಪಾದಕಕ್ಕೆ ಮಾತ್ರ ಪೂಜೆ. ಶ್ರೀವಿದ್ಯೆನಲ್ಲಿ ಅಂದ್ರೆ ಶ್ರೀಚಕ್ರಕ್ಕೆ ಪೂಜೆ ಮಾಡಬೇಕಾದ್ರೆ ಅದು ರಹಸ್ಯ ತರ್ಪಣ ತರ್ಪಿತಾಯೇ ನಮೋ ನಮಃ ಅಂತ ಬರುತ್ತೆ. ಅದಕ್ಕೆ ವಿಶೇಷವಾಗಿ ಅರ್ಘ್ಯಪಾತ್ರಗಳನ್ನು ಇಟ್ಕೊಂಡು ಅರ್ಘ್ಯಪಾತ್ರದಲ್ಲಿರುವಂತಹ ನೀರನ್ನ ಇದಕ್ಕೆ ಯಂತ್ರಗಳಿಗೆ ಹಾಕಬೇಕು. ಅಲ್ಲೂ ಕೂಡ ಪಾದುಕಾಂ ಪೂಜೆಯಾಮಿ ತರ್ಪಯಾಮಿ ನಮಃ ಅಂತಾನೆ ಉಲ್ಲೇಖನೆ ಇದೆ. ಹಾಗಾಗಿ ಈ 3 ದೇವತೆಗಳನ್ನ ಸ್ಮರಣೆ ಮಾಡ್ತಾ ಈಗ ಗಣಪತಿ ಸ್ಮರಣೆ ಮಾಡಿ ಶುರು ಮಾಡೋಣ. ಆಯ್ತಾ? ಹೂವು ಇಟ್ಕೊಂಡು ಗಣಪತಿ ಸ್ಟಾರ್ಟ್. ಹೂವು ಬಿಡಿ ಹೂವು ಇಟ್ಕೊಂಡಿದ್ರ ಸ್ವಲ್ಪ ಬಿಡಿ ಹೂವಲ್ಲಿ ದೇವರಲ್ಲೇ ಇದೆ. ತಗೊಳ್ಳಿ, ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಷ್ಟ ಮಹಾಗಣಪತಿ ದೇವತಾ ಸಂಪ್ರಾರ್ಥನಂಗರಿಷ್ಯೇ. ಒಬ್ಬರಿಟ್ಕೊಳ್ಳಿ, ನೀವ್ಯಾರಾದ್ರೂ ಒಬ್ಬರಿಟ್ಕೊಳ್ಳಿ, ಆಮೇಲೆ ಅವ್ರಿಗೆಲ್ಲ ಕೊಡೋಣ. ಕೊನೆಯಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡ್ಲಿ. ಯಾರು ಒಬ್ಬರಿಟ್ಕೊಳ್ಳಿ ಸರ್. ಆಮೇಲೆ ಕುಂಕುಮನ ತಟ್ಟೆನಲ್ಲಿ ಯಾರು ಇಡಬೇಡಿ, ಹೂವನ
ಹೂನ ತಟ್ಟೆನಲ್ಲಿ ಇಡಬೇಡಿ. ಯಾಕೆಂದ್ರೆ ಆ ತಟ್ಟೆನಲ್ಲಿ ಇಟ್ಟು ಕುಂಕುಮಾರ್ಚನೆ ಮಾಡಿದ್ರೆ ಆ ಕುಂಕುಮವನ್ನ 100 kg ಕುಂಕುಮ ಹಾಳಾಗೋಗ್ಬಿಡುತ್ತೆ ಆಮೇಲೆ. ಯಾಕಂದ್ರೆ ಅದರಲ್ಲಿ ಮಾಯಿಶ್ಚರೈಸ್ ಇರುತ್ತೆ, ನೀರು ಇರುತ್ತೆ. ಆ ನೀರು ಕುಂಕುಮಕ್ಕೆ ಬಿತ್ತು ಅಂತಂದ್ರೆ ಕುಂಕುಮ ಎಲ್ಲ ಬೂಜ್ ಬಂದ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಯಾರು ಹೂವು ಇಡಬೇಡಿ. ಸೊ ಗಣಪತಿ ನೀವಿಬ್ರು ಮಾತ್ರ ಮಾಡಿ, ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸುಮುಖಸ್ಥ ಏಕದಂತಶ್ಚ ಕಪಿಲೋ ಗಜಕರ್ಣಿಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷ ಪಾಲಚಂದ್ರೋಗಜಾನ್ನಃ ದ್ವಾದಶೈತಾನಿ ನಾಮಾನಿ ಎಪ್ಪಡೆ ಶೃಣುಯಾದವೇ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಸೃಜಾಯತೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಭೀಪ್ಸಿತಾಂ ಸಿದ್ಧ್ಯರ್ಥಂ ಭೂಯಿतो येच्चवेदमहे सर्वविघ्नचिदे तस्मै श्रीमन्महागणाधिपतये नमः. घनानान्त्वा गणपतिगुं भवामहे कविं कवीनामुपवस्त्रवत्तम ज्येष्ठराजं ब्रह्मणान् ब्रह्मणस्पतः शृण्वन्नो नमस्ते दसादनो अस्मिन्नोः बिम्बे ओं भूः भूर्भुवस्वः महागणपतिमावाहयामि स्थापयामि पूजयामि नमः. ಮುಖದಲ್ಲಿ ಹಾಕ್ಬಿಡಿ. ಮಹಾಗಣಪತಿಯೇ ನಮೋ ನಮಃ. ದೇವರ ಮೇಲೆ ಹಾಕ್ಬಿಡಿ. ಈಗ ಲಲಿತಾ ಸಹಸ್ರನಾಮ ಶುರು ಮಾಡೋಣ. ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಾಲಾ ಮಂತ್ರಸ್ಯ ಮಾಲಾ ಮಂತ್ರ ಅಂತ ಕರಿತೀವಿ. ಒಂದಕ್ಷರ ಇರೋ ಮಂತ್ರಗಳನ್ನ ಬೀಜಾಕ್ಷರ ಪಿಂಡಾಕ್ಷರ ಅಂತ ಕರಿತೀವಿ. 1 ರಿಂದ 10 ಅಕ್ಷರ ಇದ್ರೆ ಅದನ್ನ ಬೀಜಾಕ್ಷರ ಅಂತ ಕರಿತೀವಿ. 10 ರಿಂದ 11 ರಿಂದ ಜಾಸ್ತಿ ಮಂತ್ರಗಳಿದ್ರೆ ಅದನ್ನ ಮಾಲಾ ಮಂತ್ರ ಅಂತ ಕರಿತೀವಿ. ಇದು ಮಾಲಾ ಮಂತ್ರ ಅಂತ ಹೆಸರು. ಅಸ್ಯ ಶ್ರೀ महालक्ष्मी समेत महालक्ष्मी सहित श्री भगवती अनुग्रह सिद्ध्यर्थम श्रीमन्नोः श्री त्रिपुर सुंदरी अनुग्रह प्राप्ति द्वारा इष्ट मनोकामना शीघ्रमेव प्राप्यते. लक्ष्मी अनुग्रह सिद्ध्यर्थम अस्य श्री ललिता सहस्रनाम स्तोत्रमाला मंत्रस्य वशिन्यादिवाग्देवता ऋषिः अनुष्ठुप्छन्दः श्री ललिता परमेश्वरी देवता श्रीमद्भागवतेति बीजं मध्य ऊटेति शक्तिः शक्ति ऊटेति कीलकं श्री ललिता महात्म्यप्रसादसिद्ध्यर्थे अस्मतो चिन्तितकार्य बलसिद्ध्यर्थे जपे विनियोगः. ओं लं पृथ्वी नम पृथ्वी तत्वात्मे नमः. ओं गन्धं परिकल्पयामि. हम आकाशात्मे नमः पुष्पाणि परिकल्पयामि. यम वायुवात्मे नमः धूपं परिकल्पयामि. नम अग्न्यात्मे नमः दीपं परिकल्पयामि. ओं अमृतात्मे नमः अमृतोपहार नैवेद्यं समर्पयामि. ओं दध्यानो सिन्धूरारुण विग्रहं तदेन पाणिक्य भोगे पाणिभ्यामलिपूर्णचषकं नन्दोत्पलं बिभ्रते सौम्यानन्दगणसरक्तशरणां ध्याये परामम्बिकां श्रीविद्यां जगदां धात्रे सर्गस्थितलयेश्वरे नमामि ललितां नित्यां श्रीमत्त्रिपुरसुन्दरे. ओं सकुङ्कुमविलेपनमणिकचुम्भी कस्तूरिकां समन्तहसितेक्षणां सचरचापपाशां कुशा अशेष जनमोहिनी मरुणमाल्य भूषाम्बरां जपा कुसुमभासुरां जपविदो स्मरेरम्बिका. ओं श्री माता श्री महाराज्ञी श्रीमत्सिंहासनेश्वरी चिदग्निकुण्ठसम्भूता देवकार्य समुद्यता उद्यद्भानुसहस्राभा चतुर्बाहुसमन्विता रागस्वरूपभाषाढ्या क्रोधाकारानुशोज्वला मनोरूपेषु बोधयिता पञ्चसन्मात्रसायिका निजारुणप्रभापूरा मज्जद्ब्रह्माण्डमण्डला चम्पकाशोकपन्नागा सौगन्धिकलसत्कजा उर्विन्दमणिश्रेणी कणत्कोटीरमण्डिता अष्टमी चन्द्रविभ्राजा दलितस्थलशोभिता मुखचन्द्रकलङ्काभा मृगधाभिविशेषका वदनस्वरमाङ्गल्या गृहतोरणचिल्लिका वक्रलक्ष्मी परीवाहा जलन्नी नाभलोचरा नवचम्पकपुष्पाभा नासा दण्डविराजिता ताराकान्तितिरस्कारी नासा भरणभासुरा कदम्बमञ्जलीयुक्ता कर्णपूरा मनोहरा काटकयुगलीभूता तपनोरुपमण्डला वन्दरागशिलाधश्च परिभाविकपोलभूः नवविक्रमबिम्बश्री यत्कारीरतच्छदा शुद्धविद्यापुराकारा ध्वजपङ्क्तिभयोज्ज्वला कर्पूरवीटिकामोदा समाकर्षदिगन्तरा निजसल्लापमाधुर्या विनिर्भर्सितकश्चपि मन्दस्मितप्रभापूरा मज्जत्कामेशमानसा अनाकलितसादृश्या शुभकश्रीविराजिता कामेशबद्धमाङ्गल्या सूत्रशोभितकन्धरा कनकाङ्गरकेयूरा कमनीयमुदान्विता रत्नग्रेवेय चिन्ताकालोला मुक्ताफलान्विता कामेश्वरप्रेमरत्नामणिप्रतिपणस्तने
नाभ्यालवालरोमालीलका फलकुचद्वये लक्ष्यरोमलताधारता समन्धेय मध्यमा स्तनभारजलन्मध्या पट्टबन्धवलित्रया अरुणारुणकौसुम्भा वस्त्रभास्वत्तपीतटी रत्नकिङ्किणिकारण्या रशनाधामभूषिता सौभाग्या मार्गोरुद्वयान्विता माणिक्यमुकुटाकारा जानुद्वयविराजिता इन्द्रगोपा परिक्षिप्ता स्मरतोणाभजङ्गिका घोरवल्पाकोर्मपृष्टा जयश्वप्रतदान्विता नकनीतिन सञ्चन्ना नमज्जनतमो गुणा पदद्वयप्रभाजाला पराकृतसरोरुहा शिञ्जारमणिमञ्जीरा मण्डितश्रीपदाम्बुजा मराली मन्दगमना महालावण्यसेवतिः सर्वारुणारमध्याङ्गे सर्वाभरणभूषिता शिवकामेश्वराङ्गस्था शिवा स्वाधीनवल्लभा सुमेरुमध्यशृङ्गस्था श्रीमन्नगरनायिका चिन्तामणि गृहान्तस्था पञ्चब्रह्मासनस्थिता महापद्माटवी संस्था कदम्बवनवासिनी सुधासागरमध्यस्था कामाक्षी कामदायिने देवश्रीगणसङ्घाता स्तूयमानात्मवैभवा भण्डासुरवधोद्युक्ता शक्तिसेना समन्विता संपत्करी समारूढ़ा सिंधूरा व्रजसेविता अश्वारूढ़ाधिष्ठिताश्वा कोटि कोटि विरावृता चक्रराजरथारूढ़ा ध्येय चक्ररथारूढ़ा मंत्रिणी परिसेविता गिरिचक्ररथारूढ़ा दंडनाथा पुरस्कृता ज्वालामालिनिकाशिक्ता वन्यप्राकार मध्यगा भट्टसैन्यवधोधृता शक्ति विक्रमहर्षिता नित्या पराक्रमाटोपा निरीक्षण समुत्सुका भट्टपुत्रवधोद्युक्ता भाला विक्रमनन्दिता मन्त्रिण्यम्भा विरचिता विशङ्खवदतोषिता विशुक्रप्राणहरणा वाराही वीर्यनन्दिता कामेश्वरमुखालोला कल्पित श्रीगणेश्वरा महागणेश निर्भिन्ना विघ्नयन्त्रप्रहर्षिता सुरेंद्र निर्मुक्ता शस्त्र प्रत्यक्षवर्षिणी कराङ्गुलिनकोत्पन्ना नारायण दशाकृतिः महापाशुपदास्त्राग्नि निर्दग्धा सुरसैन्यका कामेश्वरास्त्र निर्दग्धा सवर्णा सुरशून्यका ब्रह्मोपेन्द्र महेन्द्रादि देव संस्कृत वैभव हरनेत्राग्नि संदग्ध काम संजीवनौषधिः श्रीमद्भागवत कोटैका स्वरूपमुखपङ्कजा कंठाधर्कटि पर्यन्ता मध्यगूढ़ स्वरूपिणी शक्ति कोटैकतापन्ना कण्ठ्यथो भागधारिणी मूलमन्त्रात्मिका मूलकूटत्रयकलेवर कुलामृतैकरसिका कुलसङ्केतमालिनी कुलाङ्गना कुलान्तस्था कौलिनी कुलयोगिनी अकुला समयान्तस्था समयाचार तत्परा मूलाधारैकनिलया ब्रह्मग्रन्थविभेदिनी मणिपूरान्तहृदिता विष्णुग्रन्थविभेदिनी आर्धा चक्रान्तरारस्था रुद्रग्रन्थविभेदिनी सहस्राराम्बुजारूढा सुदासाराभिवर्षिणी कटिल्लता समरुजुः षट्चक्रोपरि संस्थिता महाशक्तिकुण्डलिनी विशतन्तोदनीयसे भवानी भावनागम्या भवारण्यकुटारिका भद्रप्रिया भद्रमूर्ति भक्तसौभाग्यदायिनी भक्तिगम्या ತಪಸ್ಸನ್ನ ಮಾಡ್ತಾ ಇರುತ್ತೆ. ಅಂದ್ರೆ ಮಾಮೂಲಿಯಾಗಿ ಎಲೆಗಳು ಕೆಳಗಡೆ ಬಗ್ಗಿರುತ್ತೆ, ನೀವು ನೋಡುವಾಗೆ ರಾತ್ರಿ ಆಗ್ತಿದ್ದಂಗೆ ಈ ಎಲೆ ಮೇಲಕ್ಕೆ ಉಲ್ಟಾ ತಿರುಗುತ್ತೆ. ಉಲ್ಟಾ ತಿರುಗಿ ತಪಸ್ಸನ್ನ ಮಾಡ್ತಿರುತ್ತೆ. ಆ ಹತ್ರ ಹೋದ್ರೆ ಅದ್ರದ್ದು ಒಂದು ಆರ್ತನ ಅಂತ ಕೇಳುತ್ತಂತೆ. ರಾತ್ರಿ ಹೊತ್ತು ಹೋದ್ರೆ ಅಂದ್ರೆ ಕಿರ್ಚ್ಕೊಳ್ಳುವಂಥದ್ದು, ಯಾರೋ ನಾವು ಕಿತ್ತಾಕಕ್ಕೆ ಬರ್ತಾ ಇದ್ರೆ ಅಂತನೋ ತೊಂದರೆ ಕೊಡೋಕೆ ಬರ್ತಾರೆ ಅಂತೇಳಿ ಅದು ಕಿರ್ಚ್ಕೊಳ್ಳುತ್ತಂತೆ. ಹಾಗೆ ಆ ಒಂದು ಗಿಡ ತಪಸ್ಸು ಮಾಡಿ ತನ್ನ ದೈವಿಕವಾದಂತಹ ಕಾಸ್ಮಿಕ್ ಪವರ್ ಅನ್ನ ಎಳ್ಕೊಂಡು ಈ ಒಂದು ಗಿಡಕ್ಕೆ ತನ್ನ ಕಾಯಿಯಲ್ಲಿರುವಂತಹ ಗಿಡದಲ್ಲಿರುವಂತಹ ಕಾಯಿಗೆ ಆ ಶಕ್ತಿಯನ್ನು ಕೊಟ್ಟಿರುತ್ತೆ. ಆ ಕಾಯಿ ಇದು. ಇದನ್ನ ಎರಡೆರಡು ತಗೊಂಡೋಗಿ ಉಪ್ಪಿನಲ್ಲಿ ಇಡಬೇಕು ಇದನ್ನ. ಯಾಕೆಂದ್ರೆ ಉಪ್ಪು ಕೂಡ ವಶೀಕರಣ ಶಕ್ತಿ ಇರುವಂತಹ ಒಂದು ಪದಾರ್ಥ. ಈ ಒಂದು ಕಾಯಿಯನ್ನು ಅಲ್ಲಿ ಇಟ್ಟಾಗ ನಿಮ್ಮ ಮನೆಯಲ್ಲಿ ದೈವಿಕವಾದ ವಶೀಕರಣ ಪ್ರಾಪ್ತಿಯಾಗುತ್ತೆ. ಅಂದ್ರೆ ದೇವರು ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಳ್ಳುವಂತಹ ಶಕ್ತಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಆಗಲೇ ಹೇಳಿದ್ನಲ್ಲ, ನಾವೇ ಕೂತ್ಕೊಂಡು ನಾವೇ ಸಂಕಲ್ಪ ಮಾಡ್ತಾ ಇರ್ತೀವಿ, ರೋಗದಿಂದ ನಾವೇ ಮಾಡ್ತಿರ್ತೀವಿ, ನಾವೇ ಹೇಳ್ತಾ ಇರ್ತೀವಿ. ಆ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಎಲ್ಲ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು, ಮಕ್ಕಳಿಗೆ ತೊಂದರೆ ಇಲ್ಲದೆ ಇರೋದೆಲ್ಲ ಉಂಟಾಗುತ್ತೆ, ಒಳ್ಳೇದಾಗುತ್ತೆ. ಇನ್ನೆಲ್ಲೂ ಕೂಡ ಎರಡೆರಡು ತಗೊಂಡೋಗಿ, ಜಾಸ್ತಿ ತಗೊಂಡು ಹೋಗ್ಬೇಡಿ. ಈಗ ಮಂಗಳಾರತಿ ಮಾಡೋದಮ್ಮ, ಮಂಗಳಾರತಿ ತಗೊಳ್ಳಿ. ಉಪ್ಪು ತಗೊಂಡೋಗಿ ಉಪ್ಪಲ್ಲಿ ಇಟ್ಬಿಟ್ಟು ಪ್ರತಿ ಅಮಾವಾಸ್ಯೆ ಉಪ್ಪನ್ನ ಚೇಂಜ್ ಮಾಡಬೇಕು. ಆ ಅಮಾವಾಸ್ಯೆ ಉಪ್ಪನ್ನ ಗಿಡಕ್ಕೆ ಹಾಕ್ಬೇಕು. ಗ್ರೀನ್ ಕಲರ್ ಗಿಡಕ್ಕೆ ಹಾಕ್ಬಿಡ್ಬೇಕು. ಉಪಯೋಗಿಸ್ಬಾರ್ದು ಅದನ್ನ.
ಮನೆಯ ದೇವರ ಮನೆಯಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಒಂದು ಗಾಜಿನ ಒಲೆ ಗಾಜಿಗೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಸ್ಟೀಲ್ ಆದ್ರೆ ಉಪ್ಪಲ್ಲ ಕರ್ಗೋಗ್ಬಿಡುತ್ತೆ. ಕರ್ಗೋಗಿ ಇದೆಲ್ಲ ಒಂಥರ ಬಿಟ್ಟದಂಗಾಗಿ ಶ್ರೀಯ ಪಂಚದಶಂಚ ಶ್ರೀಕಾಮಂ ಸತತಂ ಜಪೇತ್ ಪದ್ಮಾನನೆ ಪದ್ಮಹೋರೋ ಪದ್ಮಾಕ್ಷಿ ಪದ್ಮಸಂಭವೇ ಸಮಾಂ ಭಜಸ್ತು ಪದ್ಮಾಕ್ಷಿ ಹೇತಲೋಕ್ಯಂ ದದಾಮ್ಯಃ ಅಷ್ಟಧಾಯಿ ಕೋಧಾಯಿ ಧನಧಾಯಿ ಮಹಾದನೆ ಧನವೇ ವಿಶುದಾಂ ದೇವಿ ಸರ್ವಕಾಮಾರ್ಥ ಸಿದ್ಧಯೇ महालक्ष्मी च विद्महे सर्वशक्ति च धीमहि तन्नो देवी प्रचोदयात् महालक्ष्मी नमः दिव्य कर्पूर मंगल नीराजनानि दर्शयामि नीराजनान्ते आदित्यादर्शयामि परिमलपत्र पुष्पाणि समर्पयामि रक्षान् धारयामि हर नमः पार्वती पतये